ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ಸೋಯಾಬೀನ್ ಬೆಳೆ ವಿಮೆ ಲೆಕ್ಕಾಚಾರದಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಸಾವಿರಾರು ರೈತರಿಗೆ ವಿಮೆ ಹಣ ಸಿಗದಂತೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಶಿಧರ್ ಹೊನ್ನಣ್ಣನವರು ಆರೋಪಿಸಿದ್ದಾರೆ. ಪಟ್ಟಣದ ಪ್ರವಾಸಿಗರ ಮಂದಿರದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸರ್ಕಾರದ ನಿಯಮದಂತೆ 2018ರಿಂದ 2024ರವರೆಗಿನ 7 ವರ್ಷಗಳ ಪ್ರಾರಂಭಿಕ ಇಳುವರಿಯಲ್ಲಿ ಕಡಿಮೆ ಇಳುವರಿಯ 2 ವರ್ಷಗಳಿಂದ ಕೈಬಿಟ್ಟು ಉಳಿದ 5 ವರ್ಷಗಳ ಉತ್ತಮ ಇಳುವರಿಯ ಸರಾಸರಿ ಲೆಕ್ಕ ಹಾಕಬೇಕು. ಆದರೆ ಕೃಷಿ ಇಲಾಖೆ ಮತ್ತು ಎಐಸಿ ವಿಮಾ ಕಂಪನಿ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿ ತಪ್ಪು ಲೆಕ್ಕಾಚಾರ ನಡೆಸಿರುವುದರಿಂದ ಸಾವಿರಾರು ರೈತರು ಬೆಳೆ ವಿಮೆ ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂದಿದ್ದಾರೆ. ಜಂಟಿ ಕೃಷಿ ನಿರ್ದೇಶಕರು ಕೊಟ್ಟಿರುವ ದಾಖಲೆಗಳಲ್ಲಿ ಪ್ರಾರಂಭಿಕ ಇಳುವರಿ 692.47 ಎಂದು ನಮೂದಿಸಲಾಗಿದ್ದು, ಸರ್ಕಾರದ ನಿಯಮದಂತೆ ಅದು 865.58 ಆಗಿರಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ತಪ್ಪು ಲೆಕ್ಕಾಚಾರ ಮಾಡಿ ರೈತರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ಕೆಎಂಎಫ್ ನಿರ್ದೇಶಕ ತಿಪ್ಪಣ್ಣ ಸಾತಣ್ಣವರ ಮಾತನಾಡಿ, ಅಧಿಕಾರಿಗಳು ಎಸ್ ಸ್ಟ್ಯಾಕ್ ಎಂಬ ಹೊಸ ವ್ಯವಸ್ಥೆಯ ಆಧಾರದ ಮೇಲೆ ಲೆಕ್ಕಾಚಾರ ನಡೆಸಲಾಗಿದೆ ಎಂದು ಹೇಳಿದ್ರು. ಅದರ ಬಗ್ಗೆ ಸಮರ್ಪಕ ಮಾಹಿತಿ ಕೊಡಲು ವಿಫಲರಾಗಿದ್ದಾರೆ. ಬಳಿಕ ರೈತರು ಸ್ವತಃ ಬೆಳೆ ಕಟಾವು ಪ್ರಯೋಗ ಹಾಗೂ ಟಿವೈ ಲೆಕ್ಕಾಚಾರ ಪರಿಶೀಲಿಸಿದಾಗ ಅಲ್ಲಿಯೂ ಹಲವು ಲೋಪಗಳು ಪತ್ತೆಯಾಗಿದೆ ಎಂದಿದ್ದಾರೆ. ಈ ಕುರಿತು ಸಂಬಂಧಿತ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಸರ್ಕಾರದ ಮಟ್ಟದಿಂದ ಸೂಚನೆ ಬಂದ ನಂತರವೂ ತಿದ್ದುಪಡಿ ದಾಖಲೆಗಳಲ್ಲಿ ತಪ್ಪುಗಳು ಮುಂದುವರೆದಿದ್ದು, ಇದರಿಂದ ರೈತರಿಗೆ ದೊಡ್ಡ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಬೆಳೆ ವಿಮೆ ಲೆಕ್ಕಾಚಾರವನ್ನ ತಕ್ಷಣ ಸರಿಪಡಿಸಿ ರೈತರಿಗೆ ಬಾಕಿ ಇರುವ ವಿಮೆ ಹಣವನ್ನ ಬಿಡುಗಡೆ ಮಾಡಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಹಂತ ಹಂತವಾಗಿ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದು ರೈತ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ತಪ್ಪು ಮಾಹಿತಿ ಕೊಟ್ಟಿರುವ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಸಂಬಂಧಿತ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದರು. ಈ ರಾಜ್ಯದ ಎಷ್ಟೇ ಮಾಹಿತಿ ಕೊಟ್ಟರು, ಅದರ ಕೇವಲ ಒಂದು ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಿರೋ ಒಂದು ಮಾಹಿತಿ ಕೊಟ್ಟರು. ಹಾವೇರಿ ಇದು ಹಾವೇರಿ ಎಷ್ಟೇ ಮಾಹಿತಿ ಕೊಡ್ತಾರೆ. ಈ ರೀತಿ ರೈತರಿಗೆ ಅಗೌರವ ತೋರಿಸೋದ್ರ ಜೊತೆಗೆ ರೈತರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಕೃಷಿ ಇಲಾಖೆ, ವಿಮಾ ಕಂಪನಿ ಜೊತೆಗೆ ಕಂದಾಯ ಇಲಾಖೆ, ಈ 3 ಇಲಾಖೆ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಏನು ಬೆಳೆ ಮೇಲೆ ಈ ರೀತಿ ವ್ಯತ್ಯಾಸಗಳನ್ನು ಮಾಡ್ತಾರೆ. ಸಂಪೂರ್ಣವಾಗಿ 3 ಇಲಾಖೆ ಕೃಷಿ, ಕಂದಾಯ ಮತ್ತು ಸಾಂಘಿಕ ಇಲಾಖೆ ಈ ರೀತಿ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು. ಇದನ್ನ ನೋಡಿ ಇವತ್ತು ಸಾಕಷ್ಟು ಜನ ರೈತರು ಬಹಳಷ್ಟು ಬೇಜಾರಾಗಿ ಮಾನ್ಯ ಮುಖ್ಯಮಂತ್ರಿಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರ ಕೊಡ್ತಾರೆ. ಬೆಂಗಳೂರಿಗೆ ಹೋಗಿ ಅದನ್ನ ಸಹಿತ ಒಂದು ಕೈ ಹಾಕಿದ್ದಾರೆ. ಮುಖ್ಯಮಂತ್ರಿಯ ಸೆಕ್ರೆಟರಿವರೆಗೂ, ಆಮೇಲೆ ಕಾರ್ಯದರ್ಶಿ ಶಾಂತಿ ರಜನೀಶ್ ಮೇಡಮ್ ಅವ್ರಿಗೆ ಕೊಡ್ತಾರೆ. ಅಲ್ಲಿಂದ ಫೋನ್ ಮಾಡಿದಾಗ ಅವಾಗ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಇಷ್ಟೆಲ್ಲ ತಪ್ಪುಗಳು ನಡೆದರೂ ಸಹಿತ ಬೇನಾಮಿಯಾಗಿ ಇವತ್ತು ರೈತರಿಗೆ ಬರ್ತಕ್ಕಂಥ ವಿಮೆಯಲ್ಲಿ ಇವರು ತಾರತಮ್ಯವನ್ನು ಮಾಡಿ ನೋಡಿದರೆ ಬಹಳಷ್ಟು ಖೇದಕರವಾಗಿರ್ತಕ್ಕಂಥ ಸಂಗತಿ. ಇದರ ವಿರುದ್ಧ ಮುಂದಿನ ದಿನಮಾನದಲ್ಲಿ ಇವರು ಸರಿಯಾದ ರೀತಿಯೊಳಗೆ ಕ್ರಮ ಕೈಗೊಂಡು ಆ ರೈತರಿಗೆ ಬರ್ತಕ್ಕಂಥ ಬೆಳೆ ವಿಮೆಯನ್ನು ಸರಿಯಾದ ರೀತಿಯೊಳಗೆ ಕೊಟ್ಟು ಸರಿ 2025 ಮತ್ತು 26ನೇ ಸಾಲಿನಲ್ಲಿ ಒಂದು ವೇಳೆ ಕೊಡದೇ ಹೋದರೆ ನಾವು ಹಂತ ಹಂತವಾಗಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಲೆಕ್ಕಾಚಾರ ಕರೆಕ್ಟೈತಿ. ಎಷ್ಟು ವರ್ಷದ ಬಾಕಿ ಆಯ್ತಾನೆ? ಬಾಕಿ ಇಲ್ಲ. 2025-26 ಶಾರ್ಟ್ ಫಾಲ್ ಸಂಗೀತ ತಪ್ಪು ಮಾಡ್ಯಾರ. ಇವರು ಸಂಪೂರ್ಣ ಲೆಕ್ಕಾಚಾರ ಮಾಡಿದ್ರೆ 5 ವರ್ಷ ಸರಾಸರಿ ಅಂತ ಲೆಕ್ಕಾಚಾರ ಮಾಡಿದ್ರೆ ನಮ್ಮ ರೈತರು ನಾವೆಲ್ಲ ಕೂಡ ಲೆಕ್ಕಾಚಾರ ಮಾಡಿದ್ರೆ ನಮ್ಮದು ಸರಾಸರಿ 37ರಿಂದ 45% ಬರ್ತೈತೆ ನಮ್ಗೆ. ಆಮೇಲೆ ಎಷ್ಟು ತಾರತಮ್ಯ ಮಾಡ್ಯಾರ ಅಂತಂದ್ರೆ ಇದು ಸಂಪೂರ್ಣವಾಗಿರ್ತಕ್ಕಂಥ ಪ್ರತಿಯೊಂದು ಸಂದರ್ಭದಲ್ಲಿ ಎಷ್ಟು ತಾರತಮ್ಯವನ್ನು ವಿಮಾ ಕಂಪನಿಯವರು ಮಾಡ್ಯಾರ ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ತಮ್ಮ ಕೈಯಲ್ಲಿ ಕೊಟ್ಟಿದ್ದೇವೆ. ಯಾವ ರೀತಿ ಇವರು ಪ್ರಯೋಗಗಳನ್ನು ಅಂದರೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಈಲ್ಡಿದೆ ಆ ಈಲ್ಡನ್ನು ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೂಕನ ಹೆಚ್ಚು ಕಮ್ಮಿ ಮಾಡಿರ್ತಕ್ಕಂಥ ಸಂದರ್ಭಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ನಡೆದವು. ಅಂದರೆ
ಎಷ್ಟು ಪರ್ಸೆಂಟೇಜ್ ಆಗಬೇಕು. ಒಮ್ಮೆ -82 kg ಅಂತ ಶಾರ್ಟ್ ಫಾಲ್ ಕೊಟ್ಟರು, ಆಮೇಲೆ 42 ಶಾರ್ಟ್ ಫಾಲ್ ಬಿಟ್ಟರು, 42% ಅಂತ ಬಿಟ್ಟರು, ಕೊನೆಗೆ -9% ಅಂತ ಶಾರ್ಟ್ ಫಾಲ್ ಬಿಟ್ಟರು. ಈ ರೀತಿ ಈ ವಿಮಾ ಕಂಪನಿಯವರು ಜೊತೆಗೆ ಇಲಾಖೆಯವರು ಹೊಂದಾಣಿಕೆಯಾಗಿ ಅದನ್ನ ತಕ್ಷಣ ಶಾರ್ಟ್ ಫಾಲ್ ಬಿಟ್ಟು ಡಿಲೀಟ್ ಮಾಡ್ತಕ್ಕಂಥ ಕೆಲಸಕ್ಕೂ ಸಹಿತ ಉಪಾಯ ಆಗಿದೆ. ಅದರಂತೆ ಈ ಒಂದು ವಿಚಾರವಾಗಿ ನಮ್ಮೆಲ್ಲ ರೈತಾಪಿ ಜನ ಅಂದರೆ ಶಿಗ್ಗಾಂವ್ ಹೋಬಳಿಯ ಎಲ್ಲ ರೈತಾಪಿ ವರ್ಗದವರು ಈ ಒಂದು ವಿಚಾರಕ್ಕೆ ಮಾನ್ಯ JD ಅವರ ಹತ್ರ ಹೋದಾಗ ಅವರು ಸರಿಯಾಗಿ ಸ್ಪಂದಿಸದೆ, ರೈತರ ಒಂದು ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸದೆ ಕೈ ಕೊಡಬೇಕು. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಆದೇಶ, ಇದರ ಬಗ್ಗೆ ಚಕಾರ ಇಟ್ಟಿಲ್ಲ ಅಂದ್ರೆ DC ಮನೆಗೂ ಕೂಡ ಸ್ಪಂದನೆ ಮಾಡಿಲ್ಲ. ಸೂಚನೆಗೆ ಹೌದು, DC ಅವರ ಸೂಚನೆಗೂ ಸ್ಪಂದನೆ ಮಾಡಿಲ್ಲ. ಇಲ್ಲಿ ಎಷ್ಟಪ್ಪಾಗೈತಿ ಅಂತಂದ್ರೆ ನಿಮ್ಗೆ ಅಂಕಿ ಸಂಖ್ಯೆ ಸಹಿತ ಕೊಡ್ತಾರೆ 692.47 ಅಂದ್ರೆ ಅವರ ಲೆಕ್ಕಾಚಾರ 692.47. ನಮ್ಮ ಲೆಕ್ಕಾಚಾರ ಅಂದ್ರೆ 5 ವರ್ಷದ ಸರಾಸರಿ ನಾವು ಲೆಕ್ಕಾಚಾರ ಮಾಡಿದ್ದು 865.51 865.51 ಸರಾಸರಿ. ಈ ರೀತಿ ಲೆಕ್ಕಾಚಾರ ಮಾಡಿದಾಗ ನಮ್ಗೆ ಕಡಿಮೆ ಅಂತಂದ್ರೂ ಸಹಿತ 35% ನಮ್ಮ ಶಿಗ್ಗಾಂವ್ ಹೋಬಳಿಗೆ ವಿಮೆ ಮಂಜೂರಾಗಬೇಕಾಗಿತ್ತು. ಇವರ ಒಂದು ಲೆಕ್ಕಾಚಾರ ತಪ್ಪಾಗಿ ಹಾರಿಕೆ ಉತ್ತರಗಳನ್ನು ಕೊಡಬಹುದು. ಏನು ಹಾರಿಕೆ ಉತ್ತರ ಕೊಡಬಹುದು ಅಂತಂದ್ರೆ ಎಸ್ಟೇಟ್ ಅಂತ ಹೊಸ ರೂಲ್ಸ್ ಬಂದೈತಿ ಅಂತ ಹೇಳಿ, ಎಸ್ಟೇಟ್ ರೂಲ್ಸ್ ಅಂತಂದ್ರೆ ಬಂದಾಗ ಆ ಎಸ್ಟೇಟ್ ಮಾಹಿತಿ ಕೊಡಬೇಕಾಗಿತ್ತು. ಆ ಮಾಹಿತಿಯನ್ನು ಸಹಿತ ಸರಿಯಾಗಿ ಕೊಡಲಿಲ್ಲ. ಅಲ್ಲೇ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು, ಹೆಸರೇನಿದೆ, ಶ್ರೀಮತಿ ಮೈತ್ರಿ ಮೇಡಮ್ ಅಂತಕ್ಕಂಥದ್ದು, JDF ಮೈತ್ರಿ ಮೇಡಮ್ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಅಲ್ಲಿ ಎಸ್ಟೇಟ್ ಬಗ್ಗೆ ಮಾಹಿತಿ ಕೊಡ್ತಾರ ಅಂತ ಹೋಗಿ ಎಸ್ಟೇಟ್ ಬಗ್ಗೆ ನಮ್ಮ ರೈತರು ಮಾಹಿತಿ ಕೇಳಿದಾಗ ಕೇವಲ ಹಾರಿಕೆ ಉತ್ತರ ಕೊಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವೇ ಇಲ್ಲ. ಆಮೇಲೆ ಆ ಮಾಹಿತಿನ ಕೇಳಿದಾಗ ಪೂರ್ತಿ ಇಂಗ್ಲೀಷ್ನಲ್ಲಿ ಕೊಡ್ತಿರ್ತಕ್ಕಂಥ ಎಸ್ಟೇಟ್ ಮಾಹಿತಿ, ಇದು ಎಸ್ಟೇಟ್ ಮಾಹಿತಿ, ಇಡೀ ಕರ್ನಾಟಕದ ಎಸ್ಟೇಟ್ ಮಾಹಿತಿ. ನಮ್ಮ ಶಿಗ್ಗಾಂವ್ ಹೋಗಿ ಒಂದು ವೇಳೆ ಮಧ್ಯವರ್ತಿಗಳು ಇದ್ರಾಗ ಇದ್ದಿದ್ರೆ 100% ಅದು ಕ್ಲೈಮ್ ಆಗ್ತಿತ್ತು. ಮಧ್ಯವರ್ತಿಗಳ ಆಟ ಬೇರೆ ಬೇರೆ ಕಡೆ ಇರತ್ತೆ. ಅದು ಹಿಂದೆ ಪತ್ರಿಕಾಗೋಷ್ಠಿ ಮಾಡಲು ಹೇಳಿ ಯಾರು ಮಧ್ಯವರ್ತಿಗಳ ಜೊತೆ ಹೋಗಿಲ್ಲ ಅವ್ರಿಗೆ ಬಂದಿಲ್ಲ. ಅದು ಸರಿ. ಇದು ಉದಾಹರಣೆ ತಾಲೂಕಿನಾಗ, ಇದು ತಾಲೂಕಿನಾಗ ಉದಾಹರಣೆ. ಇಷ್ಟೆಲ್ಲ ಲೆಕ್ಕಾಚಾರ ತಪ್ಪೈತಿ. ನಿಮ್ಮ ಪ್ರಕಾರ ನಮ್ಮ ಶಿಗ್ಗಾಂವ್ ಹೋಬಳಿ ಅಷ್ಟೇ ಇಡೀ ತಾಲೂಕಿಗೆ ಶಿಗ್ಗಾಂವ್ ಹೋಬಳಿ ಇಲ್ಲ, ಎಲ್ಲಿ ಸೋಯಾಬೀನ್ ಕಟ್ಟಾರ ಎಷ್ಟು ಪರ್ಸೆಂಟೇಜ್ ವಿಮಾ ಬರ್ಬೇಕಾಯ್ತು? ಲೆಕ್ಕಾಚಾರ ನಮ್ದು ಕರೆಕ್ಟ್ ಲೆಕ್ಕಾಚಾರ ಮಾಡಿದ್ರೆ 35ರಿಂದ 38% ಕರೆಕ್ಟ್ ಬರ್ಬೇಕಾಗ. ನಮ್ಮ ಲೆಕ್ಕಾಚಾರ 42% ಬರ್ಬೇಕು. ಅವ್ರು ಬೇಕಾದ್ರೆ ಲೆಕ್ಕ ಮಾಡಕ್ಕೆ ನಾವು ತಯಾರು. ಎಷ್ಟು ಪದ್ಧತಿಗೆ -9 ಅಂತ ಕೊಡ್ರ ಆ ಲೆಕ್ಕಾಚಾರ ಹೆಂಗ್ ಮಾಡ್ರ ಗೊತ್ತಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಗೌಡ ಪಾಟೀಲ್, ಶರಣಪ್ಪ ಕಲಿವಾಲ್, ನಾಗರಾಜ್ ಅದೃಶ್ಯಪ್ಪನವರ್, ವಿನಯ್ ಗೌಡ ಪಾಟೀಲ್, ಶಂಕರಪ್ಪ ಮಡಿವಾಳರ್, ವಿಜಯಗೌಡ ಪಾಟೀಲ್, ವಿಜಯಗೌಡ ಪಾಟೀಲ್, TY ಕಟ್ಟಿಗೌಡರು, ಶಿವಾನಂದ ಮಾದಮ್ಮನವರು ಸೇರಿ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.